ಪ್ರತಿಯೊಬ್ಬ ಯುವಕನಿಗೆ ಯುವತಿಗೆ ಉದ್ಯೋಗಗಳು ಸಿಗಬೇಕಾಗಿದೆ. ಉದ್ಯೋಗ ಸಿಕ್ತಂದ್ರೆ ಬದುಕೋದಕ್ಕೆ ಶುರು ಆಗ್ತದೆ. ಬದುಕು ಶುರು ಆದಪ್ಪ ಅಂತಂದ್ರೆ ಸಹಜವಾಗಿ ಕೂಡಿ ಬದುಕೊಂಡು ಹೋಗಿಬಿಡ್ತಾರೆ. ಇವತ್ತು ನಮಗೇನಾದಪ್ಪ ಅಂದ್ರೆ ಉದ್ಯೋಗ ಇಲ್ಲ. ನಮ್ಮ ಮೋದಿಯವರು ಬಂದಾಗ 2 ಕೋಟಿ ರೂಪಾಯಿ ಪ್ರತಿ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೆ ಅಂತ ಹೇಳಿದರು. ಆದರೆ ಇವತ್ತು ಮಾಡಿದರೆ ನಕ್ಸಲನ್ನು ತಾನೇ ಹೋಗಿಬಿಡ್ತಿತ್ತು. ಅದೇ ಕಾಲಕ್ಕೆ ರಿಸರ್ವೇಷನ್ ತಾನೇ ಹೋಗಿಬಿಡ್ತಿತ್ತು. ನಾವು ಹೊರಗೆ ಹಾಕೋ ಅವಶ್ಯಕತೆ ಇಲ್ಲ. ರಿಸರ್ವೇಷನ್ ಬೇಡ ಅದು ಇದು ಅನ್ನೋದ್ರಾಗ ಏನಿಲ್ಲ, ಬೇಕು ಬೇಡ ಪ್ರಶ್ನೆನೂ ಇಲ್ಲ. ಎದಕ್ಕೆ ಬೇಕು ರಿಸರ್ವೇಷನ್ನು? ಉದ್ಯೋಗಕ್ಕೆ, ಶಿಕ್ಷಣಕ್ಕೆ, ಆರೋಗ್ಯಕ್ಕೆ. ಹೌದಾ? ಇವು 3 ಸಿಕ್ಕು ಅಂದ್ರೆ ಯಾಕೆ ಈ ಒಂದು ಮೀಸಲಾತಿ ಬೇಕು? ಯಾಕೆ ಈ ನಕ್ಸಲಿಸಮ್ ಬೆಳೀತದೆ? ಇದಕ್ಕೆ ಉತ್ತರ ನಾವು ಹುಡುಕ್ಬೇಕಾಯ್ತು, ಇದಕ್ಕೆ ಕಂಡುಕೋಬೇಕಾಯ್ತು. ಇವತ್ತಿನ ನೀವು ಗೆದ್ದ ಪಾರ್ಲಿಮೆಂಟ್ನಾಗ ಹೇಳಿದ್ರಿ, ಕಾಂಗ್ರೆಸ್ ಟೀಕಾ ಮಾಡಿದ್ರಿ, ಮಾಡಿರಿ, ಅವರು ತಪ್ಪಾಗಿದೆ ಇಲ್ಲಂತಲ್ಲ, ಇನ್ನೂ ಸ್ಟ್ರಿಕ್ಟಾಗಿ ಮಾಡಬೇಕಾಗಿತ್ತು, ನಾವು ಮಾಡಲಿಲ್ಲ. ಆದರೆ ಇವತ್ತು ಬೇಕಾಗಿದ್ದು ಮುಖ್ಯವಾಗಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡೋದು ಕ್ಷೇತ್ರ ಯಾವುದ? ಮತ್ತು ಈಗಂತೂ ಈ ನಮ್ಮ ವ್ಯವಸ್ಥೆಯಿಂದ, ಕಾರ್ಪೊರೇಟ್ ವ್ಯವಸ್ಥೆಯಿಂದ ಎಲ್ಲರಿಗೂ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಕೇವಲ ಕೆಲವು ಜನರಿಗೆ, ಭಾಳಷ್ಟು ಬುದ್ಧಿವಂತರಿಗೆ, ಭಾಳಷ್ಟು ಓದಿದವ್ರಿಗೆ, ಅನುಕೂಲಿದವ್ರಿಗೆ ಮಾತ್ರ. ಮತ್ತು ಎಲ್ಲರಿಗೂ ಓದುವ ಅವಕಾಶ ಇರಲಿಲ್ಲ. ಹೌದು, ಅದರಿಗೆ ಓದ್ರದ್ದು ಹೇಳ್ತಾರೆ ಅಷ್ಟ. ಆದರೆ ಅವು ಶಾಲೆಗಳು ನೋಡಿದ್ರೆ, ಅಲ್ಲಿ ಪರಿಸ್ಥಿತಿಗಳು ನೋಡಿದ್ರೆ ಎಂಥ ಶಾಲೆಗಳಪ್ಪ ಅವು, ಸರಿಯಾದ ಟೀಚರ್ಗಳು ಇರುವುದಿಲ್ಲ, ಸರಿಯಾದ ವ್ಯವಸ್ಥೆ ಇರುವುದಿಲ್ಲ. ಎಷ್ಟೋ ಶಾಲೆಗಳಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ, ಒಳ್ಳೆಯ ನೀರಿನ ವ್ಯವಸ್ಥೆ ಇಲ್ಲ. ಇವೆಲ್ಲ ಗಮನಿಸಿದಾಗ ಮುಖ್ಯವಾಗಿ ಬೇಕಾಗಿ ಶಿಕ್ಷಣ, ಆರೋಗ್ಯ, ಅದ್ರ ಜೊತೆಗೆ ಎಲ್ಲರಿಗೂ ಉದ್ಯೋಗ ಸಿಗುವಂಥ ಒಂದು ವ್ಯವಸ್ಥೆ ಮೋದಿಯವ್ರು ಮಾಡಿದ್ರೆ ನಿಶ್ಚಿತವಾಗಿ ಇದಕ್ಕೆ ಶಾಶ್ವತ ಪರಿಹಾರದಂಗೆ. ಅಲ್ಲಿವರೆಗೆ ನಾವು ಸಬಿತ್ ಪಾತ್ರ ಹೇಳಿ, ಮೋದಿ ಅವ್ರು ಹೇಳಿ, ಶಾರ್ ಅವ್ರು ಹೇಳಿ, ಅಥವಾ ರಾಹುಲ್ ಗಾಂಧಿ ಅವ್ರು ಹೇಳಿ, ಬರೀ ಹೇಳೋದಾಗಿದೆ ರೀ. ಪರಿಹಾರ ಏನು? ಹೌದು.